ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡಲವಾಗಿಲು ಮುಳುಬಾಗಿಲು ತಾಲೂಕಿನ ಅಂಬಿಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರಂಡಳ್ಳಿ ಗ್ರಾಮದ ಗಂಗಮ್ಮ ದೇವಾಲಯದ ಅಭಿವೃದ್ಧಿ ಕಾರ್ಯಕ್ಕೆ ಆರ್ಥಿಕ ನೆರವನ್ನು ಒದಗಿಸಿದ ಸೀತಾ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಸಂಪತ್ ರಾಜ್ ಈ ಹಿಂದೆ ಮಾರಂಡಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ ಕೊಟ್ಟ ಮಾತಿನಂತೆ ಇಂದು ಸೀತಾ ಫೌಂಡೇಶನ್ ಸಂಸ್ಥೆಯ ಸದಸ್ಯರಿಂದ 1,08,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ನಾಗರಾಜ್, ಯಡ್ಯಪ್ಪ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜ್, ಸೀತಾ ಫೌಂಡೇಶನ್ ಸಂಸ್ಥೆಯ ಸದಸ್ಯರಾದ ಕಿರಣ್, ಕೃಷ್ಣಮೂರ್ತಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸೀತಾ ಫೌಂಡೇಶನ್ ಸಂಸ್ಥೆಯ ಸದಸ್ಯರಿಗೆ ಮಾರಂಡಳ್ಳಿ ಗ್ರಾಮಸ್ಥರಿಂದ ಸನ್ಮಾನಿಸಲಾಯಿತು.
ಎಲ್ರಿಗೂ ನಮಸ್ಕಾರ. ಏನು ಈ ದಿವಸ ವಿಶೇಷ ಪೂಜೆ ನಮ್ಮ ಮಾರಂಡಳ್ಳಿ ಗ್ರಾಮದಲ್ಲಿ ಚಿಕ್ಕಗಂಗಮ್ಮ ದೇವಸ್ಥಾನದ ಕಾಮಗಾರಿ ಕೆಲಸ ಮುಗಿದು 4 ವರ್ಷ ಮುಗಿದಿದೆ. ಈಗ ಗೋಪುರ ನಿರ್ಮಾಣವನ್ನು ಈಗ 15 ದಿವಸದಿಂದ ನಡೀತಾ ಇದೆ. ನಾವು ಈ ದೇವಸ್ಥಾನಕ್ಕೆ ದೇಣಿಗೆಯನ್ನು ಎಲ್ಲರ ಕಡೆಯಿಂದನೂ ಸಹಾಯ ಪಡಲಿಕ್ಕೆ ನಾವು ಮಾತಾಡಿದ್ದೀವಿ. ಆದರೆ ಎಲ್ಲರೂ ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಈಗ ವಿಶೇಷ ಅಂದರೆ ಇವತ್ತು ಸೀತಾ ಫೌಂಡೇಶನ್ ಸಂಪತ್ ಕುಮಾರ್ ಅಂತೇಳಿ ನಮ್ಮ ವ್ಯವಸ್ಥಾಪಕರಿದ್ದಾರೆ, ಮತ್ತೂರು ರಾಮಾಪುರದವರು, ನಮ್ಮ ಪಂಚಾಯತಿ ಅಂಬ್ಲಿಕಲ್ ಪಂಚಾಯತಿ. ಅವರು ಟ್ರಸ್ಟ್ ಕಡೆಯಿಂದ ನಾವು ಈಗಾಗಲೇ 1.5 ವರ್ಷಕ್ಕೆ ಮುಂಚೆನೇ ಮದುವೆ ಕಾರ್ಯಕ್ರಮದಲ್ಲಿ ಇದೇ ಗ್ರಾಮದಲ್ಲಿ ನಾವು ಅವ್ರನ್ನ ಮೀಟ್ ಮಾಡಿದ್ವಿ. ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅವರು ನಾವು ಕೇಳುವಾಗ ದೇವಸ್ಥಾನಕ್ಕೆ ಗೋಪುರಕ್ಕೆ ನೀವು ಯಾವಾಗ ಕಾಮಗಾರಿ ಶುರು ಮಾಡ್ತೀರೋ ಆಗ ನಾವು ಸಹಾಯ ಮಾಡ್ತೀವಪ್ಪ ಅಂತ ಹೇಳಿದರು. ಅದೇ ಮಾತು ಇವತ್ತು ಅವರು ಆ ಟ್ರಸ್ಟ್ ಕಡೆಯಿಂದ ಉಳಿಸ್ಕೊಂಡಿದ್ದಾರೆ. ಆ ಟ್ರಸ್ಟ್ ಕಡೆಯಿಂದ ಅಧ್ಯಕ್ಷರಾದ ನಾಗರಾಜನ್ನು ಹೇಳಿದರು. ಹಾಗೆ ಸೀತಾ ಫೌಂಡೇಶನ್ ಟ್ರಸ್ಟು ಸದಸ್ಯರುಗಳು ಇವರು ಕಿರಣ್ ಕುಮಾರ್ ಅಂತೇಳಿ ಇದೇ ಗ್ರಾಮಸ್ಥರು. ಅವರು ಭಾಳ ಸಹಕಾರದಿಂದ ನಮ್ಗೆ ಸಹಕಾರ ಮಾಡಿದ್ದಾರೆ. ಇವತ್ತು ನಾವು ಈ ಪೂಜೆಗೆ ಅವರೇ ನಮಗೆ ದೇಣೆ ನೀಡೋಕ್ಕೆ ಟ್ರಸ್ಟ್ ಕಡೆಯಿಂದ ಸೀತಾ ಫೌಂಡೇಶನ್ ಕಡೆಯಿಂದ 1,08,000 ನಮಗೆ ದೇಣಿಗೆ ನೀಡಿದ್ದಾರೆ. ಆ ಸಂಪತ್ ಕುಮಾರ್ ಅಣ್ಣವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಆರೋಗ್ಯ ಐಶ್ವರ್ಯ ಒಳ್ಳೆ ಚೆನ್ನಾಗಿರಲಿ ಅವರಂತೇಳಿ ಇದೇ ರೀತಿ ಎಲ್ರಿಗೂ ಅವರು ಸಹಾಯ ಮಾಡಬೇಕು, ಅವ್ರ ಕುಟುಂಬ ಚೆನ್ನಾಗಿರಬೇಕು, ಆರೋಗ್ಯವಾಗಿ ಇರಬೇಕು ಅಂತೇಳಿ ನಾನು ಭಾವಿಸ್ತೀನಿ. ಸರ್ ಹೌದು ಸರ್, ನುಡಿದಂತೆ ನಡೆದವರು ಅವ್ರು. ನಾವು ಮೊದಲನೇದಾಗಿ ನಮ್ಮ ದೇವಸ್ಥಾನಕ್ಕೆ ನಮ್ಮೂರಿಗೆ ಈಗಾಗಲೇ ಮೊದಲೇ ಮಾತು ಕೊಟ್ಟಂಗೆ ದೇವಸ್ಥಾನ ಮಾರಮ್ಮ ದೇವಿಯ ದೇವಸ್ಥಾನ ಅವರೇ ನಿರ್ಮಾಣ ಮಾಡಿದ್ದಾರೆ. ಅವ್ರ ಸ್ವಂತ ಖರ್ಚಿಂದ ನಿರ್ಮಾಣ ಮಾಡಿ ಈಗಾಗಲೇ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ವರ್ಷನೂ ಅವರು ವಾರ್ಷಿಕೋತ್ಸವಗಳನ್ನು ನಡೆಸ್ತಾರೆ. ಅದರಲ್ಲೂ ಕೂಡ ಅವರು ವಿದೇಶದಲ್ಲಿದ್ದರೂ ಕೂಡ ಇಲ್ಲಿ ಟ್ರಸ್ಟ್ ಕಡೆ ಅವರು ನಮ್ಮ ಕಿರಣ್ ಕುಮಾರ್ ಅವರು ಟ್ರಸ್ಟ್ ಕಡೆಯಿಂದ ಎಲ್ಲ ಪೂಜಾ ಕಾರ್ಯಕ್ರಮಗಳು ವಾರ್ಷಿಕೋತ್ಸವಗಳು ನಡೆಸ್ತಾ ಇದ್ದಾರೆ. ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಅವ್ರು ಚೆನ್ನಾಗಿರಬೇಕು, ಅವ್ರ ಫ್ಯಾಮಿಲಿ ಎಲ್ಲ. ನಮ್ಮ ದೇವಸ್ಥಾನ ಕೂಡ ನಮ್ಮ ಕಾಲನಿಯಲ್ಲಿ ಕೇಳುವಾಗ ಅವರು ನಮ್ಗೆ ಸಹಾಯ ಮಾಡಿದ್ದಾರೆ. ಆದರೂ ಅವ್ರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವ್ರ ಟ್ರಸ್ಟ್ ಕಡೆಯಿಂದ ನಮ್ಮ ಕಿರಣ್ ಅವ್ರನ್ನ ಕಳಿಸಿದ್ದಾರೆ. ಅವ್ರು ಒಳ್ಳೆಯದಾಗಲಿ, ಅವ್ರ ಟ್ರಸ್ಟ್ ಇನ್ನೂ ಅಭಿವೃದ್ಧಿ ಆಗಲಿ, ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗಲಿ. ಅವರು ಈಗಾಗಲೇ ಎಲ್ಲ ಕಡೆಯೂ ಅವರು ಈ ಇದ್ರ ಕಡೆ ಎಲ್ಲ ಮಾಡಿದ್ದಾರೆ. ಆಶ್ರಮ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ವರ್ಷನೂ ಹಣ್ಣು ಹಂಪುಗಳೆಲ್ಲ ಕಳಿಸ್ತಾರೆ ಪೇಷಂಟ್ಗಳಿಗೆಲ್ಲ. ನಾವು ಯೂಟ್ಯೂಬ್ಗಳಲ್ಲಿ ನೋಡಿದ್ದೀವಿ. ಈಗ ನಾವು ಅವರು ಏನು ಮಾತು ಕೊಟ್ಟಿದ್ದಾರೆ ಆ ಮಾತನ್ನು ಉಳಿಸಿದ್ದಾರೆ. ನಮ್ಮ ಗ್ರಾಮ ಪರವಾಗಿ, ನಮ್ಮ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ದೇವಿ ಶಕ್ತಿ ದೇವತೆಗಳು ನಮ್ಮೂರಲ್ಲಿ, ನಮ್ಮ ದೇವಿಗೆ ಅವರು ಸಹಕಾರ ಮಾಡಿರೋದಕ್ಕೆ ಅವ್ರಿಗೆ ನಾವೆಲ್ಲ ಕೃತಜ್ಞಾಗಿರ್ತೀವಿ ಮಾರಣ್ಣಳ್ಳಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಅವರು ನಮ್ಮೂರಲ್ಲಿ ಅಕ್ಕಪಕ್ಕದ ಊರಲ್ಲೆಲ್ಲ ಕೂಡ ಏನೋ ರೇಷನ್ನು, ಮನೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ಹಂಚಿದ್ದಾರೆ. ಅವರು ತೆಂಗಿನ ಗಿಡಗಳೆಲ್ಲ ಇದು ವಾರ್ಷಿಕೋತ್ಸವ ವರ್ಷನೂ ತೆಂಗಿನ ಗಿಡಗಳು, ವಸ್ತ್ರಗಳು ಎಲ್ಲ ಕೊಡ್ತಾ ಇರ್ತಾರೆ. ಇದರಲ್ಲಿ ಕೋವಿಡಲ್ಲಿ ಯಾರು ಸಹಾಯ ಮಾಡಿಲ್ಲ ನಮ್ಮೂರಿಗೆ, ಅವ್ರು ಮಾಡಿದ್ದಾರೆ ಆ ಟ್ರಸ್ಟ್ ಕಡೆಯಿಂದ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸೀತಾ ಫೌಂಡೇಶನ್ ಕಡೆಯಿಂದ ಏನಿದೆ, ಇವತ್ತೊಂದು 6 ತಿಂಗಳ ಮುಂಚೆ ಅವರು ಅಮೇರಿಕೆಯಿಂದ ಬಂದಿದ್ದರು. ಆಗ ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ಕಾಮಗಾರಿಕೆಗೆ ಸಹಾಯ ಮಾಡಿ ಅಂತ ಕೇಳಿದರು. ಆಗ ಸಂಪತ್ ಅವರು ಅನುಕೂಲ ಮಾಡಿ ಇವತ್ತು 1,08,000 ರೂಪಾಯಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೋವಿಡ್ ಟೈಮಲ್ಲಿ ಹಲವಾರು ಯಾವುದೇ ಆಗಲಿ ಸಮಾಜ ಸೇವೆಗಳಲ್ಲಿ ಸಂಪತ್ ಅವರು ತೊಡಸ್ಕೊಂಡು, ಮತ್ತು ಅವರು ಕೊರೋನಾ ಟೈಮಲ್ಲಿ ಪ್ರತಿಯೊಂದು ಮನೆಗೂ ಅಕ್ಕಿ, ಬೇಳೆ, ಬೆಲ್ಲ ಈ ಥರ ಎಲ್ಲ ಇಡೀ ಒಂದು ಪಂಚಾಯತಿ ಫುಲ್ಲು, ಅಂಬ್ಲಿಕಲ್ ಪಂಚಾಯತಿ ಫುಲ್ಲು ನೀಡಿದ್ದೇವೆ. ಹಾಗೆ ಪತ್ರಕರ್ತರಿಗೂ ನೀಡಿದ್ದೇವೆ, ಮತ್ತು ಪೇಷಂಟ್ಗಳಿಗೆ ಮತ್ತು ಅನಾಥಾಶ್ರಮಗಳಿಗೆ ಪ್ರತಿಯೊಂದಕ್ಕೂ ಹಾಸ್ಪಿಟ್ಲಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ತೀವಿ. ಒಂಥರ ದೊಡ್ಡ ಮಟ್ಟಿಗೆ ಅನಾಥರು ಇದ್ದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋ ಥರ ನಮ್ಮ ಫೌಂಡೇಶನ್ನು ಅದರಲ್ಲಿ ಸ್ವಲ್ಪ ಮುಂದೆ ಹೋಗ್ತಾ ಇದೆ. ಇದೇ ಥರ ಮುಂದೆ ಹೋಗಲಿ ಅಂತ ಹಲವಾರು ದೇವಸ್ಥಾನಗಳಿಗೆ
ಕಾಮಗಾರಿಕೆಗಳಿಗೆ ಹಣವನ್ನು ಸ್ವಲ್ಪ ಸಹಾಯ ಮಾಡಿದ್ದೇವೆ. ಇನ್ನೂ ಆದಷ್ಟು ಶಕ್ತಿ ಕೊಡಲಿ ಶಕ್ತಿ ದೇವತೆಗಳು, ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗಲಿ ನಮ್ಮ ಫೌಂಡೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಗ್ರಾಮಸ್ಥರಾಗಲಿ ಬೇರೆ ಗ್ರಾಮಸ್ಥರು ಪ್ರತಿಯೊಂದಕ್ಕೂ ಸೀತಾ ಫೌಂಡೇಶನ್ಗೆ ಸಹಕಾರ ಮಾಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸರ್, ದೇಹ ದೇಶಗಳು ಅಂದರೆ ಇದು ಮಾಮೂಲಿ ಸೋಷಿಯಲ್ ವರ್ಕ್ ಥರ. ಮುಂದಕ್ಕೆ ನೋಡೋಣ ರಾಜಕೀಯದ ಬಗ್ಗೆ ಆ ಥರ ಏನಾದರೂ ಇದ್ದರೆ. ಬಟ್ ಈಗ ಪ್ರೆಸೆಂಟ್ ಇರೋದು ಸೋಷಿಯಲ್ ವರ್ಕಲ್ಲಿ ದೇವಸ್ಥಾನಗಳಿಗೆ ಕಾಮಗಾರಿಕೆಗಳು ಅರ್ಧದಲ್ಲೇ ಇದ್ದೋಗಿದ್ದಾವೆ. ಕೆಲವರಿಗೆ ಪೇಷಂಟ್ಗಳಿಗೆ ಸ್ವಲ್ಪ ಜಾಸ್ತಿ ಕ್ಯಾನ್ಸರ್ಗಳು ಆ ಥರ ಪೇಷಂಟ್ಗಳಿಗೆ ಆದಷ್ಟು ಹೋಗಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಇನ್ನು ಬಡವರು ಅಂತೂ ಜಾಸ್ತಿ ಇದಾರಲ್ಲ ಸರ್, ಸ್ವಲ್ಪ ಮುಂದೆ ತರೋಣ ಅಂತ ನಮ್ಮ ಸೀತಾ ಫೌಂಡೇಶನ್ ಗುರಿ ಇಟ್ಕೊಂಡಿದ್ದೀವಿ ಅಷ್ಟೇ. ಇವತ್ತಿನ ಬಗ್ಗೆ ಬಂದು 6 ತಿಂಗಳಿಗೆ ಮುಂಚೆ ಬಂದಿದ್ರಲ್ಲ, ಆಗ ಇಲ್ಲಿಗೆ ಬಂದಿದ್ರು ಅವ್ರು ಅಮೇರಿಕೆಯಿಂದ. ನಮ್ಮ ಗ್ರಾಮಸ್ಥರಿಂದ ಒಂದು ಮನವಿ ಹೋಗಿತ್ತು, ಈ ಥರ ದೇವಸ್ಥಾನ ಅರ್ಧದಲ್ಲಿ ಕಾಮಗಾರಿಕೆ ಇದೆ, ಇನ್ನು ಗೋಪುರದ್ದು ಆ ಕಾಮಗಾರಿಕೆ ನಡಿಬೇಕು ಅಂದರೆ ನಮಗೆ ಹಣ ಸಹಾಯ ಮಾಡಬೇಕಾಗಿತ್ತು ಅಂತಂದ್ರು ಮನವಿ ಮಾಡಿದ್ರು. ಅದೇ ಅನುಕೂಲವಾಗಿ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. 1,08,000 ರೂಪಾಯಿಯನ್ನ ಈ ಚಿಕ್ಕದಾಗಿ ಈ ಗ್ರಾಮ ದೇವತೆಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಸರ್, ನಂಗೆ ಭಾಳ ಖುಷಿ ಆಗುತ್ತೆ ಸರ್. ಇದೇ ಸೀತಾ ಫೌಂಡೇಶನ್ನು ಮಾರಮ್ಮ ದೇವಸ್ಥಾನ ಅಂತ ಫಸ್ಟ್ ಕಟ್ಸ್ಕೊಟ್ಟಿದ್ದು. ಆ ದೇವಸ್ಥಾನ ಆದಮೇಲೆ ದೊಡ್ಡ ಗಂಗಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದೇವೆ. ಅದೇ ಥರ ಚಿಕ್ಕ ಗಂಗಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ಬಟ್ ಭಾಳ ಖುಷಿ ಆಗುತ್ತೆ. ನಮ್ಮ ಗ್ರಾಮದಿಂದನೇ ಸ್ವಲ್ಪ ಅನುಕೂಲ ಆಗ್ತಾ ಇದೆಯಲ್ಲ ಸರ್, ಬೇರೆ ಗ್ರಾಮಗಳ ಹತ್ರನೂ ಹೋಗ್ತಾ ಇದೀವಲ್ಲ. ನಮ್ಮ ಗ್ರಾಮ ಸ್ವಲ್ಪ ಇದು ಚೆನ್ನಾಗಿ ಬರ್ತಾ ಇದೆ ಹೆಸರಲ್ಲಿ ಸೀತಾ ಫೌಂಡೇಶನ್ ಕಡೆಯಿಂದ. ಬಟ್ ಇನ್ನು ನೋಡೋಣ, ಇನ್ನು ದೇವಸ್ಥಾನಗಳು ಕೆಲವರು ಬಡವರು ಪೇಷಂಟ್ಗಳು ಓದಿಸೋರಿದ್ರೆ ಓದಿಸೋಕ್ಕೂ ರೆಡಿ, ಜಾಸ್ತಿ ಬಡವರಿದ್ರೆ ಆ ಥರ ಎಲ್ಲ ಸರ್. ಸೀತಾ ಫೌಂಡೇಶನಲ್ಲಿ ಒಂದು 20 ಮೆಂಬರ್ಸ್ ಇದ್ದೀವಿ ಸರ್. ಫೌಂಡೇಶನ್ ಅಷ್ಟೇ ನಮಗೆ, ಅದರಲ್ಲಿ ಅಧ್ಯಕ್ಷರು ಸದಸ್ಯರು ಎಲ್ಲ ಇದ್ದೀವಿ. ಬಟ್ ಇನ್ನು ನನ್ನ ಜೊತೆ ಬರೋರೆಲ್ಲ ನನ್ನ ಫ್ರೆಂಡ್ಸೇ ಅಲ್ಲ. ನಮ್ಮ ಸಂಪತ್ ಬಗ್ಗೆ ಏನು ಹೇಳ್ಬೇಕಂದ್ರೆ ಇಡೀ ಇದಕ್ಕೆ ಗೊತ್ತಲ್ಲ ಸರ್, ನಮ್ಮ ಮುಳಬಾಗಿಲು ತಾಲೂಕಿಗೆ ಈಗ ಸೀತಾ ಫೌಂಡೇಶನ್ ಬಗ್ಗೆ. ಸೀತಾ ಫೌಂಡೇಶನ್ ಅಂದರೆ ಸಂಪತ್ ಕುಮಾರ್ ಅಂದರೆ ಸೀತಾ ಫೌಂಡೇಶನ್ ಸರ್. ನಾವು ಈ ದೇವಸ್ಥಾನ ಕಾರಣಾಂತರಗಳಿಂದ ನಾವು ಗೋಪುರ ಕಟ್ಟಕ್ಕಾಗಲ್ಲ. ಆದ್ರಿಂದ ನಮ್ಮ ಈ ಸೀತಾ ಫೌಂಡೇಶನ್ ಸಂಪತ್ ಕುಮಾರ್ ಅವರು ಬಂದಿದ್ರು ಮದುವೆಗಂತ. ಆವತ್ತಿನ ದಿವಸ ನಾವು ಕೇಳಿದ್ವಿ, ಸ್ವಾಮಿ ಈ ಥರ ನಮ್ಮ ಮಾರನಹಳ್ಳಿಯಲ್ಲಿ ಗೋಪುರ ನಿಂತೋಗಿದೆ, ಗೋಪುರ ಕಟ್ಟಕ್ಕಾಗಿಲ್ಲ, ನೀವೇನಾದರೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತೇಳಿ ಕೇಳಿಕೊಂಡ್ರು. ಆಗ ಅವರು ಮಾತು ಕೊಟ್ಟರು, ಒಂದು 50,000 ಕೊಡ್ತೀನಿ ಹೋಗಿ ಅಂತ. ಆಮೇಲಿಂದ ಇವಾಗ ಮೊನ್ನೆ ಮತ್ತೆ ಕೇಳಿದ್ವಿ, ಆಯಿತು ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ನಮ್ಮ ಕಿರಣ್ ಅವ್ರನ್ನ ಕಳಿಸಿ ಅವ್ರ ಕೈಯಲ್ಲಿ 1,08,000 ಕೊಟ್ಟಿದ್ದಾರೆ. ಇದು ಅಲ್ಲದೆ ಈ ವಾರ್ಷಿಕೋತ್ಸವ ಮಾಡ್ತಾಯಿದ್ರು ನಮ್ಮ ಮಾರಮ್ಮ ಗುಡಿ ಹತ್ರ. ಅಲ್ಲಿ ಅಕ್ಕಿ, ಬೆಲ್ಲ, ಬೇಳೆ, ಬಟ್ಟೆಗಳು, ಹೆಂಗಸರಿಗೆ ಸೀರೆ, ಗಂಡಸರಿಗೆ ಪಂಚೆ ಇದೆಲ್ಲ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತು ಈ ಕೋವಿಡ್ ಟೈಮ್ನಲ್ಲಿ ಕೂಡ ಅಷ್ಟೇ ಅಕ್ಕಿ ಇದೆಲ್ಲ ಕೊಟ್ಟು ಸಹಕಾರ ಮಾಡಿದ್ದಾರೆ. ಈ ಪಂಚಾಯತಿಯಲ್ಲಿ ಮಾರನಹಳ್ಳಿ ಪಂಚಾಯತಿಯಲ್ಲಿ ಇಲ್ಲ ಇದೇ ಥರ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಗಂಗಮ್ಮನ ಕಡೆಯಿಂದ ಆಶೀರ್ವಾದ ಇರಲಿ, ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಈಗ ನಮ್ಮ ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಒಗ್ಗೂಡಿಸಿ ಒಂದು ಮಾತಲ್ಲಿ ಇರೋದಕ್ಕೆ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದ್ದಾವೆ. ನಮಗೆ ಭಾಳ ಸಂತೋಷವಾದ ದಿನಗಳು ಬಂದಿದ್ದಾವೆ. ಹಾಗೆ ಸೀತಾ ಫೌಂಡೇಶನ್ ಅವರು, ಸಂಪತ್ತಣ್ಣವರು ಪಂಚಾಯತಿಯಲ್ಲಿ ಎಲ್ಲ ಕಡೆಯೂ ಸಹಾಯ ಮಾಡಿದ್ದಾರೆ. ಈಗ ಇಲ್ಲಿ ಯಾರು ಕೇಳ್ತಾಯಿದ್ರು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತೇಳಿ, ಆ ಹೇಳಕ್ಕೆ ನಾನು ಬಯಸ್ತೀನಿ. ಇಲ್ಲೇ ನಮ್ಮ ಶ್ರೀನಿವಾಸ ನಗರ ಅಂತಿದೆ, ಅಲ್ಲೊಂದು 5 ಲಕ್ಷ 2 ದೇವಸ್ಥಾನಕ್ಕೆ, ಒಂದೊಂದು ದೇವಸ್ಥಾನಕ್ಕೆ 5-5 ಲಕ್ಷ ಸಹಾಯ ಮಾಡಿ ಅವರೇ ಮುಖಾಂತರ ಆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಶ್ರೀನಿವಾಸ ನಗರದಲ್ಲಿ. ಅದೇ ನಾವು ಕೇಳಿದ್ವಿ, ನೋಡಿ ಪರಿಸಲೆಲ್ಲ ನೋಡಿ ಅವರು ನಮಗೆ ಸಹಕಾರ ಕೊಟ್ಟು ನಮ್ಮ ಮಾರನಹಳ್ಳಿಯಲ್ಲಿ ಕೂಡ 4 ವರ್ಷಕ್ಕೆ ಮುಂಚೆನೇ ದೊಡ್ಡಗಂಗಮ್ಮ ಗುಡಿ ಅಂತೇಳಿ ಅಲ್ಲಿ ಒಂದು 50,000 ಕೊಟ್ಟಿದ್ರು.
ಹಾಗೆ ನಾವು ನಮಗೂ ಸಹಾಯ ಮಾಡಬೇಕಂತ ಹೇಳಿದ್ರೆ ನಮಗೂ ಗೌರವ ಕೊಟ್ಟು ನಮ್ಮ ಗ್ರಾಮಸ್ಥರಿಗೆ ಸಿದ್ಧಗಂಗಮ್ಮ ಗುರಿ ಕೂಡ ಸಹಾಯ ಮಾಡಿದ್ದಾರೆ. ಆ ದೇವಿ ಆಶೀರ್ವಾದ ಅವ್ರ ಕುಟುಂಬಕ್ಕಿರಲಿ, ನಮ್ಮ ಮಾರಂಡಳ್ಳಿ ಗ್ರಾಮಸ್ಥರಿಗೆ ಇರಲಿ ಅಂತೇಳಿ ಸೀತಾ ಫೌಂಡೇಶನ್ ಇನ್ನೂ ಬೆಳಿಬೇಕು. ಅವರಿಗೆಲ್ಲ ಆ ಸಿದ್ಧಗಂಗಮ್ಮ, ದೊಡ್ಡಗಂಗಮ್ಮ ಹಾಗೂ ಮಾರಮ್ಮ ದೇವಿ ಶಕ್ತಿ ದೇವತೆಗಳು ಎಲ್ಲರಿಗೂ ಸಹ ಸಹಾಯ ಮಾಡಿ ಎಲ್ಲರೂ ಅವರ ಅಭಯನ್ನು ಪಡೆಯಬೇಕು. ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೊಂದು ಮಾತು ಇಷ್ಟಪಡ್ತೀನಿ. ನಮ್ಮ ದೇವಸ್ಥಾನಕ್ಕೆ ಪ್ರೆಸ್ ಮುಖಾಂತರ ಕೇಳ್ತಾ ಇದ್ದೀವಿ, ಎಲ್ಲರೂ ಬೇರೆ ನಮ್ಮ ತಾಲೂಕೆಲ್ಲ ಯಾರೇ ಸಹ ನಮಗೆ ಸಹಾಯ ಮಾಡಬೇಕು ದೇವಸ್ಥಾನಕ್ಕೆ ನಿರ್ಮಾಣಕ್ಕೆ. ಈ ನಾವು ದೇವಸ್ಥಾನನ ಪೂಜೆ ಕಾರ್ಯಕ್ರಮಕ್ಕೆ ಇದೇ ರೀತಿ ನಾವು ಕರಿತೀವಿ. ಎಲ್ಲ ಕಾಮಗಾರಿ ಮುಗಿದ ಮೇಲೆ ಎಲ್ಲರೂ ಸಹ ನಮಗೆ ದೇಣಿಗೆ ನೀಡಬೇಕು ದೇವಸ್ಥಾನ ಕಾಮಗಾರಿಗೆ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ವಾಹಿನಿ ಮುಖಾಂತರ. ಜೈ ಮಾತೆ, ಜೈ ಗಂಗಮ್ಮ ತಾಯಿ. ನಮಸ್ಕಾರ. ಈ ದಿನ ನಮ್ಮೂರಿನ ದೇವಸ್ಥಾನದ ಕಾಮಗಾರಿಗೆ ಮೊದಲನೇದಾಗಿ ಮೀಡಿಯಾವ್ರಿಗೆ ಸ್ವಾಗತ ಹೇಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಊರಿನ ಗ್ರಾಮಸ್ಥರಿಗೂ ಸ್ವಾಗತ ಹೇಳ್ತಾ ಇದ್ದೀವಿ. ಏನಿದೆ ನಮ್ಮ ಪೂಜೆಯ ಗಂಗಮ್ಮ ದೇವಸ್ಥಾನದ ಕಾಮಗಾರಿಗೆ ಸೀತಾ ಫೌಂಡೇಶನ್ ಕಡೆಯಿಂದ 1,08,000 ನಮ್ಮ ಸಂಸ್ಥಾಪಕರಾಗಿರುವಂತಹ ಸಂಪತ್ ಅವರು ನಮ್ಮ ಸೀತಾ ಫೌಂಡೇಶನ್ ಕಡೆಯಿಂದ ಸದಸ್ಯರ ಕಡೆಯಿಂದ ಕೊಟ್ಟು ಕಳಿಸಿದ್ದಾರೆ. ಅವ್ರಿಗೂ ನಮ್ಮ ಕಡೆಯಿಂದ ಸ್ವಾಗತ ಹೇಳ್ತಾ ಇದ್ದೀವಿ. ಏನೇ ದಿನ ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೂ ಖುಷಿ ಆಗ್ತಾ ಇದೆ. ನಾವು ಕೇಳಿರೋದು ಸ್ವಲ್ಪ ಆದ್ರೇನು ನಮ್ಗೆ ಕೊಟ್ಟಿರೋದು ಹೆಚ್ಚಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲರಿಗೂ ಯಾವುದೇ ಕಾಮಗಾರಿ ಆಗಲಿ, ಯಾರಿಗೆ ಬಡವ್ರಿಗಾಗಲಿ ಇದೇ ರೀತಿ ನಾವು ಮಾಡ್ತೀವಿ ಅಂತ ಮುಂದೆಜ್ಜೆ ಹಾಕಿದ್ದಾರೆ, ಹಿಂದೆಜ್ಜೆ ಹಾಕಿಲ್ಲ. ಮುಂದೆಜ್ಜೆ ಹಾಕಿರೋ ಮಾಡ್ಕೊಂಡು ಹೋಗ್ತಾರೆ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಸೀತಾ ಫೌಂಡೇಶನ್ ಕಡೆಯಿಂದ, ಅದೇ ರೀತಿ ನಮ್ಮ ಗ್ರಾಮಸ್ಥರಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ.